ಸಿಟಿಯಲ್ಲಿ ವೀಕೆಂಡ್ ಬಂತು ಅಂದ್ರೆ ಸಾಕು, ಮಾಲ್ಗಳು ಜನ ಜಾತ್ರೆಯಂತೆ ತುಂಬಿ ತುಳುಕ್ತಾ ಇರುತ್ತೆ. ಇವತ್ತು ಕೂಡ ಬೆಂಗಳೂರಿನ ಈ ಮಾಲ್ನಲ್ಲಿ ಜನ ಜಾತ್ರೆಯಂತೆ ಕಂಗೊಳಿಸ್ತಾ ಇತ್ತು. ಆದ್ರೆ ಅದು ಮಾಲ್ ಒಳಗಲ್ಲ, ಹೊರಗೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಬೆಳ್ಳಂಬೆಳಗ್ಗೆಯೇ ಮಂತ್ರಿ ಮಾಲ್ಗೆ ಶಾಕ್ ಕೊಟ್ಟ ಬಿಬಿಎಂಪಿ. ಮತ್ತೆ ಮಂತ್ರಿ ಮಾಲ್ಗೆ ಬೀಗ ಹಾಕಿದ ಬಿಬಿಎಂಪಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಮಂತ್ರಿ ಮಾಲ್ಗೆ ಬಿಬಿಎಂಪಿಯ ಕಂದಾಯ ಅಧಿಕಾರಿಗಳ ತಂಡ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಕಾರಣದಿಂದ ಬೀಗ ಹಾಕಿ ಶಾಕ್ ಕೊಟ್ಟಿದೆ. ಈ ಹಿಂದೆಯೂ ಕೂಡ ಇದೇ ರೀತಿ ತೆರಿಗೆ ಬಾಕಿ ಉಳಿಸಿಕೊಂಡ ಕಾರಣದಿಂದ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಬೀಗ ಜಡಿದಿತ್ತು. ಇವತ್ತು ಬೆಳಗ್ಗೆ 8 ಗಂಟೆಗೆ ಬಿಬಿಎಂಪಿಯ ಅಧಿಕಾರಿಗಳ ತಂಡ ಬಿಬಿಎಂಪಿಯ ಮಾರ್ಷಲ್ಸ್ ಹಾಗೂ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಆಗಮಿಸಿ ನೋಟಿಸ್ ಅನ್ನು ಕೊಟ್ಟು ಬೀಗ ಹಾಕಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಮಾಲ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಬೆಳಗ್ಗೆಯೇ ಆಗಮಿಸಿದ್ರು. ಮಾಲ್ಗೆ ಬೀಗ ಹಾಕ್ತಿದ್ದಂತೆ ಶಾಕ್ ಆಗಿ ಮಾಲ್ನ ಹೊರಗೆ ಜಾತ್ರೆಯಂತೆ ಜನ ನಿಂತು ನೋಡಿದ್ರು. ಇನ್ನು ಆನ್ಲೈನ್ನಲ್ಲಿ ಸಿನಿಮಾ ಟಿಕೆಟ್ ಬುಕ್ ಮಾಡಿದವರು ಸಹ ಮಾಲ್ಗೆ ಆಗಮಿಸಿ ಬುಕಿಂಗ್ ಹಣವನ್ನ ವಾಪಸ್ ಪಡೀಲಿಕ್ಕೆ ಕಾಯ್ತಾ ಇದ್ರು. ಸುಮಾರು 51 ಕೋಟಿಯವರೆಗೂ ತೆರಿಗೆ ಪಾವತಿಯನ್ನ ಬಾಕಿ ಉಳಿಸಿಕೊಂಡಿರುವ ಮಂತ್ರಿ ಮಾಲ್ಗೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಬೀಗ ಹಾಕಲಾಗಿತ್ತು. ಇದೀಗ ಮತ್ತೆ ಮಾಲ್ಗೆ ಬೀಗವನ್ನ ಹಾಕಿ ತೆರಿಗೆ ಕಟ್ಟುವಂತೆ ಬಿಬಿಎಂಪಿ ಬಿಸಿ ಮುಟ್ಟಿಸಿದೆ. ಈಗಲಾದರೂ ಮಂತ್ರಿ ಮಾಲ್ನವರು ಬಾಕಿ ಉಳಿಸಿಕೊಂಡಿರುವ ತೆರಿಗೆ ಪಾವತಿಸಿ ಮರ್ಯಾದೆಯನ್ನ ಉಳಿಸ್ಕೊಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.